ನಾಗಸಂತತಿ ಹುಟ್ಟಿದ್ ಹೇಗೆ, ಅದರ ಹಿಂದಿನ ಸ್ವಾರಸ್ಯಕರ ಕಥೆ ಇವತ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬ್ರಹ್ಮದೇವರ ಮಗ ಕಶ್ಯಪ ಪ್ರಜಾಪತಿಯ ಹೆಣ್ಣು ಮಕ್ಕಳಾದ ಕದ್ರು ಮತ್ತು ವಿನತಳನ್ನ ವರಿಸ್ತಾರೆ. ಕಶ್ಯಪರು ತಮ್ಮಿಬ್ಬರೂ ಪತ್ನಿಯರಿಗೆ ನಿಮಗೆ ಏನ್ ವರ ಬೇಕೋ ಕೇಳ್ಕೊಳ್ಳಿ ಅಂದಾಗ ಕದ್ರು ಧೈರ್ಯಶಾಲಿಯಾದ 1,000 ನಾಗ ಸರ್ಪಗಳು ನನ್ನ ಮಕ್ಕಳಾಗ್ಲಿ ಅಂತ ಕೇಳ್ಕೊತಾಳೆ. ವಿನತ ಕದ್ರುವಿನ ಮಕ್ಕಳಿಗಿಂತ ಎಲ್ಲದ್ರಲ್ಲೂ ಉತ್ತಮರಾದ ಬರೀ ಇಬ್ರು ಮಕ್ಕಳು ನನಗೆ ಸಿಕ್ಕರು ಸಾಕು, ಆದ್ರೆ ಅದನ್ನ ನೀವು ನನಗೆ ಕೊಡ್ಬೇಕು ಅಂತ ಕೇಳ್ಕೊತಾಳೆ. ಸರಿ, ಇಬ್ರು ಗರ್ಭ ಧರಿಸ್ತಾರೆ. ಕದ್ರು 1,000 ಮೊಟ್ಟೆಗಳಿಗೆ ಹಾಗೂ ವಿನತ 2 ಮೊಟ್ಟೆಗಳಿಗೆ ಜನ್ಮವನ್ನ ಕೊಡ್ತಾರೆ. 500 ವರ್ಷಗಳು ಕಳೆದು ಕದ್ರು ಜನ್ಮ ಕೊಟ್ಟ 1,000 ಮೊಟ್ಟೆಗಳು ಒಡೆದು ಅದರಿಂದ ಸರ್ಪಗಳು ಹೊರಬರುತ್ತೆ. ಭೂಲೋಕದ ಹಾಗೂ 3 ಲೋಕಗಳ ಸರ್ಪ ಸಂತತಿ ಎಲ್ಲವೂ ಈ 1,000 ಸರ್ಪಗಳ ವಂಶದವರೇ. ಮತ್ತೊಂದೆಡೆ ವಿನತಳ 2 ಮೊಟ್ಟೆಗಳು ಇನ್ನೂ ಒಡೆದಿಲ್ಲ. ಆಕೆ ಅಸಹನೆಯಿಂದ 1 ಮೊಟ್ಟೆಯನ್ನ ತಾನೇ ಒಡೆದು ಬಿಡ್ತಾಳೆ. ಅದರೊಳಗೆ ಅರ್ಧ ಬೆಳೆದಿದ್ದ ಆತನ ಮಗನನ್ನ ನೋಡ್ತಾಳೆ. ಇದರಿಂದ ಕುಪಿತನಾದ ಆ ಒಡೆದಿರೋ ಮೊಟ್ಟೆಯೊಳಗಿದ್ದ ಈಕೆಯ ಪುತ್ರ ತಾಯಿಯನ್ನೇ ಶಪಿಸಿ ಬಿಡ್ತಾನೆ. ಮತ್ತೊಂದು ಮೊಟ್ಟೆ ತಾನಾಗೆ ಒಡೆದು ಅದರೊಳಗಿಂದ ನಿನ್ನ ಮಗ ಆಚೆ ಬರೋವರೆಗೂ ಅಂದ್ರೆ ಮುಂದಿನ 500 ವರ್ಷಗಳು ಕದ್ರುವಿನ ಸೇವೆ ಮಾಡಬೇಕು ಅಂತ. ಈ ಸಂಪೂರ್ಣವಾಗಿ ಬೆಳೆಯದೇ ಇದ್ದ ವಿನತಳ ಮಗನೇ ಸೂರ್ಯನ ರಥದ ಸಾರಥಿ ಅರುಣ. 500 ವರ್ಷಗಳು ಕಳೆಯುತ್ತೆ. ವಿನತಳ 2ನೇ ಪುತ್ರ ಅತೀವ ಶಕ್ತಿಶಾಲಿ ಗರುಡನ ಜನನವಾಗುತ್ತೆ.